ವಿಷಯಗಳಲ್ಲಿ ಇಷ್ಟೊಂದು ಅದ್ಭುತ ನ್ಯೂಮರೈಸೇಷನ್ ಇದೆ. ಇದು ಇವತ್ತಿನ ಜಗತ್ತಿನೊಳಗೆ ಮೆದುಳು ಹೇಗೆ ಕೆಲಸ ಮಾಡಬಹುದು ಅದಕ್ಕೊಂದು ಬಹಳ ಒಳ್ಳೆಯ ದೃಶ್ಯ. ಯಾಕಂದ್ರೆ ನಾನು ಒಂದು ತಿಂಗಳಿಂದ ದ ಬ್ರೈನ್ಸ್, ದ ನ್ಯೂರಾನ್ಸ್ ಅಂಡ್ ಇಟ್ಸ್ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಒಂದು 5-6 ಕ್ಲಾಸ್ MBA ಫೆಸ್ಟಿವಲ್ಸ್ ಇಟ್ಕೊಂಡು ಬಹಳ ಅದ್ಭುತ ಹಗಲ ರಾತ್ರಿ ಅಭ್ಯಾಸ ಮಾಡ್ತೀವಿ. ಸ್ಟಡಿ ಎನಿ ಅಪ್ರೋಚಸ್ ಆಗಿದೆ. ಆದರೆ ಇಲ್ಲಿ ಶ್ರೀಪಾದರಾಯರ ವಿಜ್ಞಾನ ನೀತಿ ನಂಟು ನಮಗೆ ಅಕಸ್ಮಾತ್ ಆಗಿ 2005 ಪ್ರಗತಿಕಲ ಪದ್ಧತಿಯಿಂದ ಸಂಪರ್ಕ ನಾವು ನೋಡಲಿಲ್ಲ. ಕಾರಣಕ್ಕೆ ರಿಪೋರ್ಟ್ ನಾನು ಹೋಗಿ ಅವ್ರ ಜೋಡಿ ಒಂದು ಪುಸ್ತಕ ನಾನು ಕೊಟ್ಟೆ, ದೇಹ ಲೋಕದ ವಿಸ್ಮಯಗಳು. ಸುಮಾರು ಆ ರೀತಿ ಒಂದು 30-35 ಪುಸ್ತಕ ಬಂದದ್ದು. ಅದು ನೋಡಿ ಅವರು ಡಾಕ್ಟರೇ ಅವ್ರಿಗೇನು ಅದ್ಭುತ ಚರ್ಚೆ, ಅದು ನಿಜವಾಗಿ ವಿಜ್ಞಾನ ನೀತಿಗಳು. ಅವ್ರ ಜೋಡಿ ಚರ್ಚೆ ಮಾಡಿದ್ರೆ ಒಂದು ಗ್ರೂಪ್ ಬಂದು, ನೀವು ದಾಸ ಸಾಹಿತ್ಯದಲ್ಲಿ ಯಾಕೆ ಈ ರೀತಿ ಹಾಕಬಾರದು, ಒಂದು ನಮಗೆ ಸ್ವಲ್ಪದೊಳಗೆ ಬೆಳಕನ್ನು ತೋರಿಸಿ ಎಲ್ಲೆಲ್ಲಿ. ಆಮೇಲೆ ನನಗೆ ಮುಳಭಾಗಕ್ಕೆ ರಾಯಬಂಧ ಶ್ರೀಗಳು ಬಂದಿದ್ದರು, ವಿಜ್ಞಾನ ಇಬ್ಬರಿಗೂ ವಿಜಾಪುರ ದ್ರಾಕ್ಷಿಯಿಂದ ನೀವು ತುಲಾಭಾರ ಮಾಡಲಿಕ್ಕೆ ಬಂದಿದ್ದರು. ಬಹಳ ಸಂತೋಷದಿಂದ ಹೋಗ್ಕೊಂಡ್ರು. ಅಂದಿನ ದಿವ್ಯ ಸಮಾರಂಭದೊಳಗೆ, ಅದ್ಭುತ ಸಮಾರಂಭದೊಳಗೆ ಇಬ್ಬರೂ ಯತಿಗಳನ್ನ ನನ್ನ ಮಕ್ಕಳು ವಿಜಾಪುರದ ದ್ರಾಕ್ಷಿಯಿಂದ ತುಲಾಭಾರ ಮಾಡಿದ್ದಾರೆ. ಈ ಭಾಗ್ಯ ಯಾರಿಗೆ ಸಿಕ್ಕಿದೆ? ಅದನ್ನು ವಿಜ್ಞಾನ ನೀತಿಯವರು ಹೋಗಿಸಿ. ಆ ಪ್ರೇರಣೆಯಿಂದ ನಾನು ಕೂತ್ಕೊಂಡು ವಿಜಾಪುರದಲ್ಲಿ, ವಿಜಾಪುರ ಟೆಂಪರೇಚರ್ ಗೊತ್ತದು ನಿಮಗೆ, 40-42 ಟೆಂಪರೇಚರ್ ಒಳಗೆ ನಾವು ಆರ್ಟಿಕಲ್ ಬರೀಬೇಕಾದ್ರೆ ಎಷ್ಟು ಬೆವರು ಇಳಿತದೆ. ಬರದ ಒಂದು 40 ತಾಸು ಬರೆದು ಕಳಿಸಿದ ಮಠಕ್ಕೆ ಇಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯ ಅವರು ಅದನ್ನೊಂದು ಚಿಕ್ಕ ಪುಸ್ತಕ ಬರ್ತದೆ, ರಗಾ ಸಾಹಿತ್ಯದಲ್ಲಿ ಆರೋಗ್ಯ ವಿಚಾರಗಳು. ಅಂದಿನ ಸಮಾರಂಭಗಳು ಬಿಡುಗಡೆ ಮಾಡಿ ನನಗೆ ಗೊತ್ತಿರಲಿಲ್ಲ. ಅದು ನಾನು ಬಹಳ ಪ್ರೇರಣೆ. ಆಮೇಲೆ ಮುಂದೆ ಅದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಈ ಬೆಂಗಳೂರೊಳಗೆ ವಿಜಾಪುರಕ್ಕೆ ಕೆಲಸ ಆಗೋದಿಲ್ಲ. ವಿಜಾಪುರದೊಳಗೆ 10 ಮಿನಿಟ್ ಮಾಡೋ ಕೆಲಸ ಬೆಂಗಳೂರೊಳಗೆ 1 ತಿಂಗಳು ಮಾಡಿರ್ತಾರೆ. ಹಿಂಗೆ ಕೆಲಸವಂತ ಸೇರಿ ನಾನು ಅವನು ಸಾಕಷ್ಟು ಮೇಲೆ ನನಗೆ ಯಾವಾಗಲೂ ಸಿಗ್ತಾ ಹೋದ್ರು. ಈ ಅವಕಾಶ ನೀಡಿದಂತಹ ಶ್ರೀಪಾದರಾಯರಿಗೂ, ಪ್ರೇರಣೆ ನೀಡಿದಂತಹ ವಿದ್ಯಾವಾಚಸ್ಪತಿಯವರಿಗೂ ಎಲ್ಲರಿಗೂ ಮೊದಲು ನನ್ನ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಷಯಕ್ಕೆ ನಾನು ನೆಕ್ಸ್ಟ್ ಶ್ರೀಗಳವರಿಗೆ ನನ್ನ ಅನಂತ ನಮನಗಳನ್ನು ಅರ್ಪಿಸಿ ಉಪನ್ಯಾಸ ಪ್ರಾರಂಭ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪುರಂದಾಸರ ಹಲವಾರು ದಾಸರು ಇವತ್ತಿನ ದಿವಸ ಇಲ್ಲಿವರೆಗೂ ಆಗಿರುತ್ತೆ. ಪುರಂದಾಸರಿಗೆ ತಿಳಿದು ನಮ್ಮ ಅತ್ರಿ ಭೀಮದಾಸರಿಗೂ, ಅತ್ರಿ ಭೀಮದಾಸರು ನಾವೆಲ್ಲ ಬಹಳ ಒಳ್ಳೆಯ ತರೋರು. ಅಲ್ಲಿಂದ ಇಲ್ಲಿವರೆಗೆ ಲಕ್ಷಾವಧಿ ಕೀರ್ತನೆಗಳು ಬಂದವು. ಆದರೆ ಇವತ್ತಿನ ಉಪಸನ್ಯಾಸದ ಸಮಯ ಕೇವಲ 45 ನಿಮಿಷ ಅಥವಾ 1 ತಾಸು ಅಂತದ್ರಿಂದ ನಾನು ಪುರಂದಾಸರನ್ನು ಮಾತ್ರ ಪ್ರಾತಿನಿಧಿಕವಾಗಿ ಆಯ್ಕೆ ಮಾಡಿ ನಿಜವಾಗಿಯೂ ಆರೋಗ್ಯವನ್ನು ನೋಡಬೇಕಾದಂತ ವಿಕೃತ. ಇವತ್ತಿನ ಶ್ವಾಸೋಚ್ಛ್ವಾಸದ ಗಣಿತ ಏನಾರೆ ಅದು ದೈಹಿಕ ಸಂಸಾರದಲ್ಲಿ ಬಹಳ ಯಥಾವತ್ತಾಗಿ ಹೇಳುತ್ತೆ. ಆಹಾರ ಕ್ರಮದ ಬಗ್ಗೆ ಹೇಳಿದ್ರು, ಆದ್ರೆ ಅದನ್ನ ನಾನು ಅಷ್ಟೊಂದು ತೆಗೆದುಕೊಳ್ತಕ್ಕಂಥ ಪುರಂದಾಸರದಲ್ಲಿ ವೈವಿಧ್ಯತೆ ಕಂಡುಕೊಳ್ತದೆ. ಪುರಂದಾಸರೆಂದರೆ ದಾಸರೆಂದರೆ ಪುರಂದಾಸರ ವೈಯ ಸಂಗೀತ ಪಿತಾಮಹರು, ವಿಳಂಬನೆ, ಚತುರೋಕ್ತಿ, ಜ್ಞಾನ, ಅದರ ವಿವಿಧ ಡೈಮೆನ್ಷನ್ಸ್, ಆಯಾಮಗಳನ್ನು ಪುರಂದಾಸರು ಕೊಟ್ಟಷ್ಟು ನನಗೆ ಬಹಳ ಸ್ನೇಹವಾಗಿ ಭಾಷೆಯನ್ನು ಪುರಂದಾಸರು. ಅದರಲ್ಲಿ ಮಧು ಸಿದ್ಧಾಂತದ ತಳಹದಿಯ ಮೇಲೆ ಮನಗುಣದ ಬಳಿತು. ಮಧು ಸಿದ್ಧಾಂತನೇ ಮನಗುಣದೊಳಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ. ಇಡೀ ಮಾನವ ಕುಲ ಉದ್ಧಾರ ಆಗಿದ್ರೆ ಮಧು ಸಿದ್ಧಾಂತದ ತಳಹದಿ ಬೇಕು. ಎಲ್ಲರಿಗೂ ಛಾಯೆ ತಂದು ಅನೇಕ ಆರೋಗ್ಯ ಕಲ್ಪನೆಗಳು ನಾವು ಸುಮ್ಮನೆ ಕನ್ನಡಕ್ಕೆ ಧರ್ಮಗ್ರಂಥಗಳನ್ನು ಜನರಿಗೆ ಹಿಡಿದು ಇದು ಬಹು ದೊಡ್ಡ ಕ್ರಾಂತಿ ಶ್ರೀಪಾದರಾಯರು
ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧ ಇರತಕ್ಕಂಥ ದಾಸರಿಗೆ ಹೇಗೆ ದೇಹದ ಅಂತರಂಗದ ರಚನೆ ಗೊತ್ತಿಲ್ಲ. ಬಹಳ ಸರಿಯಾಗಿ ಕೆಲವು ಕಡೆ ಅದನ್ನು ಪ್ರಸ್ತಾಪಿಸ್ತಾರೆ. ಅವರು ಯಾವ ಮೆಡಿಕಲ್ ಕಾಲೇಜ್ ಹಿಂದೆ ಮುಂದೆ ಸುಂದರ ಅಡ್ಡಾಡಿದವರಲ್ಲ. ಅಲ್ಲಿ ನಮಗನಿಸುತ್ತೆ ಪೌರಾಣಿಕ ದೃಷ್ಟಿ ನಮ್ಮ ಗರುಡ ಪುರಾಣದಲ್ಲಿ ಅನೇಕ ಈ ವಿಷಯಗಳು ಬರ್ತಾವೆ. ದಿಬ್ಬಂದು ಮತ್ತು ಗರ್ಭ ಅಂತ ಹೇಳ್ತಾರೆ. ಅದರಲ್ಲಿ ಯೋಗ ದೃಷ್ಟಿ ಏನಿದೆ, ಯೋಗ ದೃಷ್ಟಿ ಅಂದ್ರೆ ಈಗ ನಾವು ಮಾಡುವ ಬಾಬಾ ರಾಮದೇವ್ ಅವರ ಯೋಗ ಅಲ್ಲ. ನಿಜವಾಗಿ ಒಂದು ಯೋಗೋ ಅಯೋಗೋ ವಿಯೋಗೋ ಯಾರಿಗೆ ಗೊತ್ತಿಲ್ಲ. ನಮ್ಮ ಮಧು ಸಿದ್ಧಾಂತಕ್ಕೆ ಸಂಪೂರ್ಣ ವಿರುದ್ಧವಾದಂತಹ ಯೋಗ. ನಾನು ಇದನ್ನು ಅವರಿಗೆ ಪತ್ರ ಬರೆದು ಹೇಳಿದ್ದೇನೆ ಮತ್ತು ನನ್ನ ಒಂದು ಪತ್ರಿಕೆ ಸಂಪಾದಕೀಯ ಬರೀತೀನಿ ಮಾತ್ರ. ಆ ಸಂಪಾದಕೀಯ ಪೂರ್ಣವಾಗಿ ಅದನ್ನು ಮಾಡಿ ಯೋಗ ಅಲ್ಲ, ಯೋಗ ಇಸ್ ಎನ್ ಇಂಡಿವಿಜುವಲ್ ಓರಿಯೆಂಟೆಡ್. ಇದನ್ನು ನಮ್ಮಲ್ಲಿ ದುರ್ಗು ಹೇಳಿದ್ರು ನನ್ನ ಭಾಗ. ಆಮೇಲೆ ನೆಕ್ಸ್ಟ್ ಕೀರ್ತನೆಗಳಲ್ಲಿ ದಾಸ ಪ್ರಮುಖ ಉದ್ದೇಶಗಳು ಉಳಿಸಲಿವೆ. ಇದು ಎಲ್ಲರಿಗೂ ಗೊತ್ತಿದೆ. ವ್ಯಕ್ತಿತ್ವದ ಮಾನವಿಕ ದರ್ಶನ, ದೇಹ ಸ್ವಾಸ್ಥ್ಯದ ಕಲ್ಪನೆ ಹಾಗೂ ಜನಾರೋಗ್ಯ ಚಿಂತನೆ, ಭಕ್ತಿ ಮಾರ್ಗ, ತ್ಯಾಗ, ವೈರಾಗ್ಯದ ಪ್ರವೇಶ ಸ್ಪರ್ಶ, ಭಕ್ತಿ ನೆಲೆಯಲ್ಲಿ ಸಂಗೀತದ ಪರಿಪೂರ್ಣ ಎಲ್ಲ ರಾಗಬದ್ಧವಾಗಿ ಪ್ರತಿಯೊಂದು ರಾಗದ ವಿಶಿಷ್ಟತೆ, ಅವುಗಳ ಉಪಯೋಗ, ಇವುಗಳನ್ನ ನಾವು ದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿ ದಾಸರ ಕೀರ್ತನೆಗಳಲ್ಲಿ ಕಾಣಬಹುದು. ನೆಕ್ಸ್ಟ್ ಭಕ್ತಿಯ ಅನ್ಯೋನ್ಯತೆ, ವಾತ್ಸಲ್ಯ ಭಾವ, ಜೀವನ ಮೌಲ್ಯಗಳ ಸರ್ವಕಾಲಿಕ ಆರೋಗ್ಯ ವಿಚಾರಗಳ ನಿರ್ವಹಣೆ, ಆಯುರ್ವೇದದ ಪರಿಕಲ್ಪನೆ. ಇದು ಬಹಳ ಆಶ್ಚರ್ಯಕರವಾಗಿದೆ. ಇಡೀ ಆಯುರ್ವೇದ ತಲಸ್ಪರ್ಶಿಯಾಗಿ ಅವರು ಕೆಲವೊಂದು ಕೀರ್ತನೆಗಳಲ್ಲಿ ಹೇಳ್ತಾನೆ ಮುಂದೆ. ಆರೋಗ್ಯ ಎಂದರೆ ಬಹಳ ಕನ್ಫ್ಯೂಸ್. ಆರೋಗ್ಯ ಎಂದರೆ ಏನು? ಈಗ ದೇಹದ ಮೇಲೆ ನಮ್ಮ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಥವಾ ಪರಿಸರ ಅಥವಾ ವಾತಾವರಣ ಇದೆ, ಇದು ನಿರಂತರವಾಗಿ 24 ತಾಸು ದಾಳಿ ಮಾಡ್ತದೆ. ಬೊಂಬಾರ್ಡಿಂಗ್, ಮೆನಿ ಚಾಲೆಂಜಸ್ ಟು ದ ಬಾಡಿ. ಆದ್ರೆ ದೇಹ ಸುಮ್ಮನೆ ಕೊಡುವುದಿಲ್ಲ. ನಾಟ್ ಇಟ್ ಇಸ್ ಎಕ್ಸಾಕ್ಟ್ ಚಾಲೆಂಜ್ ರಿಪ್ಲೈ. ಇವತ್ತು ಈಗಲೂ ಈಗಲೇ ನಾನು ಮನೆಯಿಂದ ಇಲ್ಲಿವರೆಗೆ ಬರುವುದರಿಂದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿದೆ, ಬಟ್ ಇಟ್ ಎಲಿಮಿನೇಟ್ಸ್ and keeps my health in proper condition. The challenge in health is in balancing it. This is health. Allora, ಆರೋಗ್ಯ ಬ್ಯಾಲೆನ್ಸ್, ಅನಾರೋಗ್ಯ ನಮ್ಮ ಬೆಂಗಳೂರಿಗೆ ಗೊತ್ತಾಗುತ್ತೆ. ಅವ್ರು ಬ್ಯೂಟಿಫುಲ್. ದೇಹ ಒಂದು ದೇವ ನೀನೆ, ನನ್ನನ್ನು ತಂತೆ ತಾನೆ, ಅದು ನುಡಿಸು ಪ್ರವೀಣ ನೀನು, ಅದನ್ನು ನುಡಿಸು ನೀನು ಪ್ರವೀಣ. ಸುಸ್ವರ್ವೇ ಆರೋಗ್ಯ, ಅಪಸ್ವರ್ವೇ ಅನಾರೋಗ್ಯ. ಅದು ಇವತ್ತಿನ ದಿವಸ ಆರೋಗ್ಯ ಬರಬೇಕು. ನಾವು ದೇಹವನ್ನು ಬೇಕಾದ ಹಾಗೆ ದೇವ ಕೊಟ್ಟ ನೀತಿ ಇದು. ಮಾನವ ಜನ್ಮ ದೊಡ್ಡದು, ಚಪ್ಪಗಳಿದ ಹಾನ ಮಾಡಿಕೊಳ್ಳಬಹುದು. ಇಡೀ ಎವ್ರಿಥಿಂಗ್. ನಾವೆಷ್ಟು ಆರೋಗ್ಯಶಾಲಿಗಳು. ನಾವೊಂದು ಆರ್ಟಿಕಲ್ ಬರ್ತಿದ್ದೆ, ಸುಮಾರು ಅದಕ್ಕೆ ಪ್ರತಿಕ್ರಿಯೆಗಳು. ಬೆಳಿಗ್ಗೆ ಎದ್ದು ಸಾಯಂಕಾಲ ಬರುವವರೆಗೆ ನಾವೆಲ್ಲವೂ ಚಿಂತೆ ಮಾಡ್ತೀವಿ. ನಮ್ಮ ಫೈನಾನ್ಸ್ ಚಿಂತೆ ಮಾಡ್ತೀವಿ, ನಮ್ಮ ಮನೆ ವ್ಯವಹಾರ ಚಿಂತೆ ಮಾಡ್ತೀವಿ. ಆದ್ರೆ ನಾವು ಆರೋಗ್ಯದ ಬಗ್ಗೆ ಎಷ್ಟು ಚಿಂತೆ ನೋಡ್ತಾ ನಾವು ನೋಡ್ತೀವಿ. ನಮ್ಮ ಮನೆ ಮುಂದೆ ಸುಮಾರು 100 ಜನ ITBT ಅವರು ಹೋಗ್ತಾರೆ ಬೆಳಿಗ್ಗೆ. ಎಲ್ಲಿಂದ 6 5:30 ಸ್ಟಾರ್ಟ್ ಆಗ್ತದೆ. ಏನು ಹೋಗ್ತಾರೆ ಅವರು ಗಡಸ್ಲಿಟ್ಟು ಹೋಗ್ತಾರೆ. ಸಾಯಂಕಾಲ 6:30 ತನಕ ಬರ್ತಾರೆ. ಮುಖ ಚೂಡಕ್ಕೆ ಈ ನಾ ಎಲ್ಲಿ ಕೊಲಾಪ್ಸ್ ಆಗ್ತದೆ. ನಾನು ಡಾಕ್ಟರ್ ಬರ್ತಾರೆ. ಅವರು ಮಾಡಿದ ಏನಿದೆ ಹೌದು, ಈ ಕಂಪ್ಯೂಟರ್ ರಿಸರ್ಚ್ ಸೆಂಟರ್ ಅಂತ ಆ ವಿಷಯ ಮೇಲೆ ITBT ಸೋ ಮೆನಿ ಡಿಸಾರ್ಡರ್ಸ್. ನಮ್ಮ ಇಡೀ ಸಮಾಜವನ್ನು, ಸಮಾಜದ ರಚನೆಯನ್ನು, ನಮ್ಮ ತತ್ವ ಸಿದ್ಧಾಂತಗಳನ್ನು, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ದು ಇವತ್ತಿನ ITBT. ನೀವು ನೋಡ್ಬೇಕು. ನಾನು ಆದರೆ ದುರ್ದೈವ ನಾನು ಇಬ್ಬರು ಮಕ್ಕಳು ಎಲ್ಲಾರು ನಾನು ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡಿದ್ರು ಅವರು ಹೋಗ್ಲಿಲ್ಲ. ನಾವು ಸಾಫ್ಟ್ವೇರ್ ಬೇರೆ ಆಗೋದು. ಅಟ್ರಾಕ್ಷನ್ ಏನು ಅಟ್ರಾಕ್ಷನ್? ಬೆಳಗ್ಗೆ ನನ್ನ ಜೊತೆ ಮಾತಾಡಂಗಿಲ್ಲ,
ರಾತ್ರಿ ನಾನು ಅವರಿಗಿಂತ ಮೊದಲು ಮಲಗಿರ್ತೇನೆ. ನಮ್ಮ ಮಿಸಸ್ಸು ದಾಸ ಸಾಹಿತ್ಯ ಓದ್ಕೊತಿರ್ತಾರೆ. ಮಕ್ಕಳೊಡನೆ ಮಾತಾಡೋದು ಯಾವಾಗಲೇ ಒಮ್ಮೆ ಹೆಂಗಿದ್ದೀಪ ಈಗ ಆರಾಮಿದ್ದೀರ. ಇದು ನನ್ನ ಮನೆ ಇದೆ. ಇದು ನನ್ನ ಮನೆ ಯಾಕೆ ಹೇಳಿದೆ ಅಂದ್ರೆ ನನ್ನಂತೆಯೇ ಹಲವಾರು ಎಲ್ಲರೂ ಇದು ನಮ್ಮ ಇವತ್ತಿನ ಸಮಾಜ. ಇಂಥದ್ರೊಳಗೆ ಒಳ್ಳೆ ಆರೋಗ್ಯವನ್ನು ನೀವು ದಾಸ ಸಾಹಿತ್ಯವನ್ನು ಓದಿ ಪುರಂದರದಾಸರ ಕೀರ್ತನೆಗಳನ್ನೇ ಓದಿದರೆ ಕಾಲ ಕಾಲ ಆರೋಗ್ಯದ ಕಲ್ಪನೆಗಳು ಬರ್ತವೆ, ಪರಿಕಲ್ಪನೆಗಳು. ಇದರಲ್ಲಿ ಹೇಳ್ತೀನಿ ನೆಕ್ಸ್ಟ್ ಇಲ್ಲ ಆರೋಗ್ಯ ಎಂದರೆ ಏನು? ಕೇವಲ ಕಾಯಿಲೆಗಳಿಲ್ಲದೆ ಇರುವುದು ಆರೋಗ್ಯವಾದ. ನೋ ಡಿಸೀಸಸ್ ಇಸ್ ನಾಟ್ ಎ ಹೆಲ್ತ್. ಆದರೆ ನೆಕ್ಸ್ಟ್ ಆರೋಗ್ಯ ಅಂದರೆ ಭೌತಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಜೀವನ ಪರವಾಗಿ ಸಮಾಜದಲ್ಲಿ ಸಂತೋಷದಿಂದ ಇರುತ್ತಾನೋ ಆ ವ್ಯಕ್ತಿ ಸಂಪೂರ್ಣ ಆರೋಗ್ಯವಿರುತ್ತಾರೆ. ಹಿ ಮಸ್ಟ್ ಬಿ ವೆರಿ ಸೋಷಿಯಲ್ ಎನಿಮಲ್. ಒಬ್ಬರೇ ಕೂತ್ಕೊಂಡು ಒಬ್ಬರೇ ಹೋಗಿ ಒಬ್ಬರೇ ಬಂದರೆ ದಿಸ್ ನೋ ಮೀನಿಂಗ್ ಇನ್ ಲೈಫ್. ಕೋಟಿಗಟ್ಟಲೆ ಗಳಿಸ್ಬೋದು, ಕೋಟಿಗಟ್ಟಲೆ ಗಳಿಸ್ಬೋದು. ಸುಧಾಮೂರ್ತಿ ಒತ್ತಾಯವನ್ನು ತಿಳ್ಕೊಂಡು ನಮಗೆ ಕಡೆ ನನಗೆಲ್ಲ ಊಟ ಹಾಕಿದವರು ಅವ್ರು ನನ್ನ ಮನೆ ಕೊನೆಯ ಕಡೆಗೆ ಹೇಳಿದ್ರು, ವಸಂತ ಬಾಯಿ ಕೋಟಿಗಟ್ಟಲೆ ಅದಪ್ಪ, ಏನು ನಾವು ಒಬ್ಬರೇ ಇದ್ದೀವಿ, ಏನು ಮಾತಾಡ್ಲಿಕ್ಕೆ ನೀ ಬಂದಿದ್ದಲ್ಲ, ಎಷ್ಟು ಸಂತೋಷ ನೋಡ್ರಿ. ಇದು ಹೇಗೆ ದುರ್ಭರವನ್ನಾಗಿ ಮಾಡಿಕೊಳ್ಳದೆ ಜೀವನದ ಸೌಂದರ್ಯವನ್ನು ತಂದುಕೊಡೋದು ದಾಸ ಸಾಹಿತ್ಯ. ಪ್ರತಿಯೊಂದು ಮಾತು ಬಹಳಷ್ಟು ಟೈಮ್ ಇಲ್ಲ. ನೆಕ್ಸ್ಟ್ ಹೆಲ್ತ್ ಇಸ್ ವೆಲ್ತ್. ಆರೋಗ್ಯವೇ ಭಾಗ್ಯ. ಆರೋಗ್ಯ ಮತ್ತು ಅನಾರೋಗ್ಯ ಎಂಬ ಪದರ ಅರ್ಥ ಅವುಗಳನ್ನು ಬಳಸಿದ ಸಂದರ್ಭಗಳಿಗೆ ಅನುಸಾರ ಬದಲಾಗುತ್ತದೆ. It has got a context. According to the context, it changes meaning. ವೈಜ್ಞಾನಿಕ ದೃಷ್ಟಿಕೋನ, ಕ್ಲಿನಿಕಲ್ ದೃಷ್ಟಿಕೋನ, ಸಾರ್ವಜನಿಕ ದೃಷ್ಟಿಕೋನ, ಈ 3 ದೃಷ್ಟಿಕೋನದಿಂದ ಹೆಲ್ತ್ ಪ್ಯಾರಾಮೀಟರ್ಸ್ಗಳನ್ನು ನಾವು ಹೇಳಬಹುದು. ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ. ಮುಖ್ಯವಾಗಿ ಇವತ್ತಿನ ದಿವಸ ನಾನು 79ಕ್ಕೆ OPD ಕೂತಾಗ ಕೇವಲ ಶಾರೀರಿಕ ಸಮಸ್ಯೆಗಳು, ಟಾನ್ಸಿಲೈಟಿಸ್, ಅಪೆಂಡಿಸೈಟಿಸ್, ಅಕ್ಯೂಟ್ ಗ್ಯಾಸ್ಟ್ರೋಎಂಟರೈಟಿಸ್ ಅಥವಾ ಮತ್ತೇನಾದರೂ. ಆದರೆ ಈಗ 160ರಷ್ಟು ಮಾನಸಿಕ ಸಮಸ್ಯೆ. ನಿಮ್ಗೆ ಹೇಳಿದ್ರೆ ಇನ್ನೂ ನನ್ನ ವಿದ್ಯಾರ್ಥಿಗಳೇ ಬಹಳ ಶ್ರೀಮಂತರಿದ್ದಾರೆ. 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಟ್ಟು ಬರ್ತಾರೆ ಕಾಲೇಜ್. ಅವರು ಏರ್ ಕಂಡೀಷನ್ ಕಾರ್ಯ ಹೋಗ್ತಾರೆ, ನಾ ಸಾದಾ ಆಟೋದಾಗ ಹೋಗಿದ್ರು ನಾವು. ಆದ್ರೆ ಅವರ ತಂದೆ ತಾಯಿಗಳಿಗೆ ಇಷ್ಟು ಟೆನ್ಷನ್ ಬಂದಿರ್ತದೆ. ಅವ್ರು ಬಂದು ಕಾಲೇಜ್ ಪಾಠ ನೋಡ್ತಾರೆ, ಸರ್ ಏನಾದ್ರು ಮಾಡಿ ನಮ್ಮ ಮಗು ಈ ಸರ್ ಪಾಸ್ ಆಗಲಿ ಅಲ್ಲಿ ಓದಂತೀವಿ. ಅವ್ರಿಗೆ ಓದಿ ಕಲ್ಪನೆ ಮಾಡಿಕೊಡ್ರಿ, ಕಲ್ಚರ್ ಕೊಡ್ರಿ, ಸಂಸ್ಕಾರ ಕೊಡ್ರಿ, ಓದಿ ಅವನು ಒಳ್ಳೆ ಡಾಕ್ಟರ್ ಆಗೋದು, ಸಮಾಜದವ್ರು ಜವಾಬ್ದಾರಿ ಇರ್ತದೆ. ಸರ್ ನಾವು ಹೇಳ್ತೀವಿ, ನಾವೇನಾದ್ರು ಹೇಳಲಿಕ್ಕೆ ಹೋದ್ರೆ ಯು ವಿಲ್ ಗೋ ಇನ್ ಟು ಡಿಪ್ರೆಷನ್ ಆಗಿದೆ. ಬಡವರ ಮಗ, ತಾಯಿ ತಂದೆ ಇಬ್ರು ಕನಸಲ್ಲಿ ಲಕ್ಷಗಟ್ಟಲೆ ಕೊಟ್ಟು ಹಾಕಿದ ಮಗನ ಅಲ್ಲಿ ಹಣ ನೋಡಿ ಅವ್ರು ಡಿಪ್ರೆಷನ್ ಏನ್ ಮಾಡಿದ್ರು. ಬಂದ ಇಬ್ರು ಉಳೋ ಅಂತ ನನ್ನ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ನಾನು ಏನ್ ಕಾಳಜಿ ಮಾಡಿ ನಾವು ಟ್ರೀಟ್ ಅವನಿಗೆ ಆಸಕ್ತಿ ಚಿತ್ರಕಲೆಯೊಳಗೆ ಅದನ್ನು ನಾವು ಟ್ಯಾಪ್ ಮಾಡಕ್ಕೆ ಹೋಗೋದು. ಯಾವುದ್ರೊಳಗೆ ಅವನು ಇನ್ಕ್ಲಿನೇಷನ್ ಇದನ್ನು ಮಾಡಿ ಅವನಿಗೆ ನಾನು ಚಿತ್ರಾಭಸ್ಮ ಎಲ್ಲ ಮೆಡಿಕಲ್ ಎಲ್ಲ ಎಕ್ಸಿಬಿಟ್ ಮಾಡೋಣ, ಇನಾಗ್ರೇಟ್ ಮಾಡೋಣ, ಹುಡುಕು ಒಂದೊಂದು ಎಪಿಸೋಡ್ಸ್ ಇಡೀ ಹಾಲ್ಸ್ನೆಲ್ಲ ಅದಕ್ಕೆ ಪ್ರಿನ್ಸಿಪಾಲ್ ತರೋದು, ಮ್ಯಾನೇಜ್ಮೆಂಟ್ ತರೋದು. He was completely changed first year. Our Modi pass he became a physician and he treated me once. That was the greatest occasion of my life. ಈ ರೀತಿ ಸಮಾಜದ ಒಳಗಡೆ ಚೇಂಜಸ್ ಆಗ್ತದೆ. ನೆಕ್ಸ್ಟ್ ಹರಿದಾಸ ಸಾಹಿತ್ಯ ಆರೋಗ್ಯ ಕಲ್ಪನೆ. ಇದರ ಬಗ್ಗೆ ಬಹಳ ಕಲ್ಪನೆ ಏನಂದ್ರೆ, ಹರಿದಾಸ ಸಾಹಿತ್ಯವನ್ನು ಆಮೂಲಾಗ್ರವಾಗಿ ಅವಲಂಬಿಸಿದಾಗ ಮಧ್ವ ತತ್ವಗಳನ್ನು ಬಿಂಬಿಸುವಂತಹ ಸಾಹಿತ್ಯವಾಗಿದೆ. ಇದು ನಿಖರ. ಇದರೊಳಗೆ ನೋ ಕಾಂಟ್ರವರ್ಸಿ. ಧರ್ಮ ದೇವರನ್ನು ಮಠಮಂದಿರಗಳ ಗುಹೆಯಿಂದ ಬಯಲಿಗೆ ಬಂದು ಜನಸಾಮಾನ್ಯರಿಗೆ ತಲುಪಿಸುವುದು, ಆಧ್ಯಾತ್ಮಿಕ ಕಟ್ಟಿಂದ ಸಮಾಜದ ಚಿಂತನೆಗೆ ಹೊರಳಿದ್ದು ಧನಾತ್ಮಕ. ಯಾಕೆ ಹಿಂಗಾಗ್ತಾ ಇದೆ? ಇದು ಚೇಂಜ್ ಮಾಡಬೇಕು.
ಜನವರಿ ಯಾಕೆ ಹಾಕ್ಬೇಕು ಅಂತ ಕೇಳ್ತಾರೆ. ಅದಕ್ಕೇನು ಉತ್ತರ? ಅದ್ರೊಳಗೆ 5 ನದಿಗಳು ಹರಿತಾವೆ. ಅದನ್ನು ಹಿಂದಿದ್ರು ಒಂದು ಹನಿ ನೀರು ಬಂದು ಇದನ್ನೇ ಹೇಳುದು. 5 ಎಫೆಕ್ಷನ್ಗಳಿವೆ. ವೈಜ್ಞಾನಿಕ ಮನೋಭಾವದಲ್ಲಿ ನಮ್ಮ ದಾಸ ಸಾಹಿತ್ಯದ ವಿಶ್ಲೇಷಣೆ ಅಂದ್ರೆ ಅವ್ರು ಸ್ವೀಕಾರ ಮಾಡೋದು. ನಾ ಹೇಳಿದೆ ನೋಡ್ರಿ, ನಾವು ಬಾಳೆದೆಲೆ ಇಟ್ಕೊಂಡು ನಾವು ಈ ರೀತಿ ಹಾಕ್ತೀವಿ. ಈ ಕಡೆ ಇದು ಬರ್ತದೆ ಮೊದಲು, which is the most essential salt to the life. ಉಪ್ಪು ಒಂದು ದೇಹದ ಮಹಾತಾಯಿ. we honor it. ಅದು ಎಡಗಡೆ ಮೂಲಿಗೆ ಹಾಕ್ತೀವಿ. ಕಾಯಿರಸ್ ಮುಂದೆ ಇದು ಕೋಸಂಬರಿ, ಆಮೇಲೆ ಪಲ್ಯ, ಆಮೇಲೆ ಇದು ಅನ್ನ ಆದಮೇಲೆ ತವಿ ಆದಮೇಲೆ ತುಪ್ಪ. ಆಲ್ 3 ingredients are there: fat, carbohydrate, proteins plus ಲವಣ. ಇದು ಕಂಪೋಸಿಷನ್ ನೋಡಿ ನಮ್ಮಲ್ಲಿದ್ದಂಥ ಕಲ್ಚರ್. ನಾವು ಬಾಂಬೆಗೆ ಹೋಗಿದ್ದು ಒಂದು ಸಿಂಪೋಸಿಯಂ. ಅಲ್ಲಿ ಪೀಡಿಯಾಟ್ರಿಷಿಯನ್ ಮಲ್ಟಿಪರ್ಪಸ್ ಫುಡ್ ಇನೋಗ್ರೇಷನ್ ಅಂತ ಹೋಗುದು. ಮಲ್ಟಿಪರ್ಪಸ್ ಫುಡ್ ಇನೋಗ್ರೇಷನ್ ಏನ್ ಮಾಡ್ತೀವಿ ನೀವು? ಏನಿಲ್ಲ, ರವಾ, ಬೆಲ್ಲ ಸ್ವಲ್ಪ ಹಾಕ್ತೀವಿ, ತುಪ್ಪ ಹಾಕ್ತೀವಿ, ಅದೊಂದು ಸ್ವಲ್ಪ ಪ್ರೋಟೀನ್ಸ್ ಹಾಕ್ತೀವಿ. ನಾನು ಇದೇನಂತ ತಗೊಂಡು ನಮ್ಮ ಹಳ್ಳಿಗಳು ಜಾತಿಯೊಳಗೆ ಬುದ್ಧಿ ಮಾಡ್ತಾರೆ. ನೀವು ಮತ್ತೆ ಇಲ್ಲಿ ಬಂದು ದೊಡ್ಡ ಕಾರ್ಯ ಕೋಟ್ಯಾವಧಿ ಖರ್ಚು ಮಾಡಿ ಇಡೀ ಇದಕ್ಕೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ನಮ್ಮನೆ ಹುಗ್ಗಿ ಮಾಡ್ತಾರೆ. ನಮ್ ಗೋಧಿ ಕೊಟ್ಟಿದ್ದು ಪಾಯಸ, ಬೆಸ್ಟ್ ನ್ಯೂಟ್ರಿಯೆಂಟ್ ಆಫ್ ದ ಲೈಫ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಯಾಕೆ ನೀವು ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಮರೆತು ಯಾಕೆ ಇದನ್ನ ಈ ಎಲ್ಲ ವಿಷಯಗಳು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಈ ದಾಸ ಸಾಹಿತ್ಯದಲ್ಲಿ ಅವುಗಳ ವಿಶ್ಲೇಷಣೆ ಆಗಬೇಕಾಗಿದೆ. ಆ ವಿಶ್ಲೇಷಣೆಯನ್ನು ಮುಂದಿನ ಪೀಳಿಗೆ ಹೇಳಿದ್ರೆ ಖಂಡಿತವಾಗಿ ಜನ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ. ಇದು ಈ ಕಾರ್ಯ ಮಠಗಳಿಂದ ನಡೆಯಬೇಕಾಗಿದೆ. ಆವಾಗ ಮಠದ ಹೋಯಿಂದ ಹೊರತಂದ್ರು. ಈಗ ಮಠಗಳು ಮಾಡಬೇಕಾದ ಕೆಲಸ ಇದು. ಇದು ನಮ್ಮ ಮೌಲ್ಯಗಳನ್ನ ವೈಜ್ಞಾನಿಕ, ಆಮೇಲೆ ಎಲ್ಲಿ ವಿಜ್ಞಾನ ನಿಲ್ತದೆ ಅಲ್ಲಿಂದ ಆಧ್ಯಾತ್ಮ ಪ್ರಾರಂಭ. ವಿಜ್ಞಾನದ ಕೊನೆ ಆಧ್ಯಾತ್ಮದ ಬಿಗಿನಿ. ಮುಂದೆ ನೀವು ಇವತ್ತು ಪ್ರಾರಂಭ ಮಾಡಿ ಅದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು. ಏಕಾದಶಿ ಬಗ್ಗೆ ಸಾಕಷ್ಟು 140 ಸಂಶೋಧನೆ ಪ್ರಬಂಧಗಳನ್ನು ಕಲೆಕ್ಟ್ ಮಾಡಿದ್ದೆ ಏಕಾದಶಿ ಬಗ್ಗೆ. ಅದು ಕಸೂರಿ ಬಂತು. ತುಳಸಿ ಬಗ್ಗೆ, ಬಿಲ್ಪತ್ರಿ ಬಗ್ಗೆ ಸಾಕಷ್ಟು ಇವತ್ತಿನ ಸಂಶೋಧನೆ ಜಗತ್ತಾಗಲಿಲ್ಲ. ಅವುಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಳ್ಳಬೇಕು. ನೆಕ್ಸ್ಟ್, ಇಂದಿಗೂ ದಾಸ ಪರಂಪರೆಯು ಒಂದು ಜೀವಂತ ಪ್ರಕ್ರಿಯೆಯಾಗಿದೆ. ಇಟ್ ಇಸ್ ಎ ಲೈಫ್ ಸೈನ್ಸ್. ಈ ನಿರಂತರ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಚಿಂತನೆ ಹಾಗೂ ಮಾನಸಿಕ ಶಾರೀರಿಕ ಆರೋಗ್ಯದ ಕುರಿತು ಹಿತವಾಗಬೇಕು. ನೆಕ್ಸ್ಟ್, ದಾಸರು ಆರೋಗ್ಯದ ಕುರಿತು ನೇರವಾಗಿ ಹೇಳದೆ, ಇದು ಬಹಳ ಬ್ಯೂಟಿಫುಲ್ ಇದೆ. ಸೂಕ್ಷ್ಮವಾಗಿ ತಮ್ಮ ಕೀರ್ತನೆಗಳಲ್ಲಿ ದೃಷ್ಟಾಂತ ಪ್ರತಿಭೆ ವಕ್ರೋಕ್ತಿಗಳನ್ನು ಬಳಸಿ ಪ್ರಭಾವ ತಿಳಿದ್ದಾರೆ. ವಿಶೇಷವಾಗಿ ಕೃಷ್ಣನಿಗೆ ದಶಾವತಾರ ಮುಂತಾವನ್ನು ಹೇಳುವಾಗ ಆರೋಗ್ಯ ನನಗನ್ನಿಸ್ತದೆ ಪುರಂದಾಸರಲ್ಲಿ ಪೀಡಿಯಾಟ್ರಿಷಿಯನ್ ಇದ್ರು. ಅಲ್ಲಿ ಹೇಳ್ತಾರೆ ಅವರು, ಯಶೋದೆ ಸಿಂಪಿಯಿಂದ ಹಾಲು ಕುಡಿಸ್ತಾರೆ. ಹೌ ಸಿಗ್ನಿಫಿಕೆಂಟ್, ಇಟ್ ಇಸ್ ಕ್ಯಾಲ್ಸಿಯಂ. ಮಗುಗೆ ಹಾಲಿನಿಂದ ಕ್ಯಾಲ್ಸಿಯಂ ಹೋಗೋದಲ್ಲದೆ ಸಿಂಪಿಂದ ಕ್ಯಾಲ್ಸಿಯಂ ಹೋಗ್ತಿತ್ತು. ಎಲ್ಲಿದೆ ನಾವು ಬೆಳಿ ಶಿಪ್ಸಿ ಅಂದ್ರೆ ಅದು ಬಾಯಾಗ ಆಗ್ತದೆ. ಮೈಕಾ ಮಣ್ಣು ತಿಂತದೆ, ಅದರ ಬಗ್ಗೆ ಹೇಳಿದರು ದಾಸ ಪುರಂದಾಸ. ಮಣ್ಣು ತಿನ್ನೋದು